ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನಿವತ್ತು ನನ್ನ ಒಂದಿನದ ವ್ಲಾಗ್ನ ಶೇರ್ ಮಾಡ್ಕೋತಿದ್ದೀನಿ. ಹಬ್ಬದ ವ್ಲಾಗ್ನ ಬೆಳಗ್ಗೆನೆ ಎಲ್ಲ ಬಾಗಿಲು ಎಲ್ಲ ತೊಳೆದು ಕಲ್ಲೆಲ್ಲ ತೊಳೆದು ಈ ರೀತಿ ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ. ಬಾಗಿಲು ಪೂಜೆ ಎಲ್ಲ ಆಗಿದೆ. ನೆಕ್ಸ್ಟ್ ಗಿಡಗಳಿಗೆಲ್ಲ ನೀರು ಹಾಕಿ ತುಳಸಿ ಕಟ್ಟೆ ಮುಂದೂ ಚಿಕ್ಕದಾಗಿ ರಂಗೋಲಿ ಬಿಟ್ಟಿದ್ದೀನಿ. ನೆಕ್ಸ್ಟ್ ಮನೆ ಮುಂದೆನೂ ಚಿಕ್ಕದಾಗಿ ರಂಗೋಲಿ ಬಿಟ್ಟು ನೆಕ್ಸ್ಟ್ ಇವಾಗ ಮನೆ ಕೆಲಸ ಮಾಡಬೇಕು. ನೆಕ್ಸ್ಟು ಇವತ್ತು ಟಿಫನ್ಗೆ ಇಡ್ಲಿ ಮಾಡ್ತಿದ್ದೀನಿ. ಇನ್ನು ಸಂಜೆವರೆಗೂ ನಾವೇನು ತಿನ್ನೋದಿಲ್ಲ. ಅಗ್ನಿಹೋತ್ರನೂ ಆಗಿದೆ ಬೆಳಗ್ಗೆನೆ. ನೆಕ್ಸ್ಟ್ ತಿಂಡಿಗೆ ಮಿಲ್ಲೆಟ್ಸ್ದು ಇಡ್ಲಿ ನೆನಾಕಿದ್ದೆ ರುಬ್ಬಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಸಾಗು ಮಾಡ್ಕೋತೀನಿ. ನಾವು ಹೇಗೆ ಪೂಜೆ ಮಾಡೋದು ಅಂತೆಲ್ಲ ಇವತ್ತಿನ ವ್ಲಾಗ್ ಮಾಡಿ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಮಾರ್ನಿಂಗ್ ರೊಟೀನು. ನೆಕ್ಸ್ಟ್ ಇದಕ್ಕೆ ಸಾಗು ಮಾಡ್ತಿದ್ದೀನಿ. ಹಣ್ಣು ಹಂಪಲು ಮತ್ತು ಕಾಯಿ ಎಲ್ಲ ಜೋಡಿಸ್ಕೊತಿದ್ದೀವಿ. ನೆಕ್ಸ್ಟು ಶಿವದಾರ ಏರಿಸ್ಬೇಕು. ಇದು ಹೋದ ವರ್ಷ ಏರಿಸಿರೋದು ಕರಡಿಗೆಗೆ ಶಿವದಾರನ. ಈ ವರ್ಷ ಎಲ್ಲ ಚೇಂಜ್ ಮಾಡಬೇಕು. ವರ್ಷಕ್ಕೊಂದ್ಸಲ ಎಲ್ಲ ಚೇಂಜ್ ಮಾಡ್ತೀವಿ ಈ ಥರ. ಇನ್ನು ಪೂಜೆಗೆ ಅಭಿಷೇಕಕ್ಕೆಲ್ಲ ಜೋಡಿಸ್ಕೋಬೇಕು ಒಂದೊಂದಾಗೇ. ನೆಕ್ಸ್ಟು ಇಡ್ಲಿಗೆ ತರಕಾರಿ ಕೂಟ್ ಮಾಡ್ತಿದ್ದೀನಿ. ರೆಸಿಪಿನ ಆಮೇಲೆ ಇನ್ನೊಂದು ಶೇರ್ ಮಾಡ್ತೀನಿ. ಟೊಮೊಟೊ, ಹುಳ್ಳಿಕಾಯಿ, ಕ್ಯಾರೆಟು, ನೆಕ್ಸ್ಟ್ ಇಕ್ಕಿದ ಬೇಳೆಕಾಳು, ಇದು ಬಟಾಣಿ, ಒಂದು ಆಲೂಗೆಡ್ಡೆ, ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೋತಿದ್ದೀನಿ ಕೂಟ್ ಮಾಡೋದಕ್ಕೆ. ದೇವ್ರ ಸಾಮಾನು ಎಲ್ಲ ಪ್ರತಿಯೊಂದೂ ಇವತ್ತು ಕ್ಲೀನ್ ಮಾಡ್ಕೋತೀನಿ. ದೇವ್ರ ಮನೆ ನೆಕ್ಸ್ಟು ಎಲ್ಲ ಕ್ಲೀನ್ ಆಗಿದೆ. ದೇವ್ರ ಮನೆ ಸ್ವಲ್ಪ ಬೆಳಕು ಕಮ್ಮಿ ಇಲ್ಲಿ. ಟಿಫನ್ಗೆ ಇಡ್ಲಿ ಮಾಡ್ಕೋತಿದ್ದೀನಿ. ಅಂದರೆ ಒನ್ ಟೈಮ್ ಮಾತ್ರ ಉಪವಾಸ ಮಾಡೋದು ನಾವು ಅಷ್ಟೇ. ಇದನ್ನು ಮಿಲ್ಲೆಟ್ ಇಡ್ಲಿ ಮಾಡ್ಕೊತಿದ್ದೀವಿ. ಇದಕ್ಕೆ ಕೂಟನ್ನ ಸಹ ಮಾಡ್ಕೊತಿದ್ದೀನಿ ನೆಂಚಿಗೆಗೆ. ಚಿಕನ್ ಮಾಡೋಣ. ನಾನು ಇವತ್ತು ಹಬ್ಬ ಹೇಗೆ ಆಚರಿಸ್ತೀವಿ ಅಂತ ಸಿಂಪಲ್ಲಾಗಿ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮೇಯ್ನ್ ಇವತ್ತು ಹಬ್ಬದಲ್ಲಿ ಪೂಜೆನೇ ಮೇಯ್ನು. ಇವತ್ತು ಊಟಕ್ಕೆಲ್ಲ ತಮಟ ಅಷ್ಟೇ. ತಮಟ ಸ್ವಲ್ಪ ಚಿತ್ರಾನ್ನ ಮಾಡ್ತೀವಿ ಅಷ್ಟೇ. ಅಂದರೆ ನಮ್ಮ ಮನೆಗೆ ಐನವ್ರು ಬರ್ತಾರೆ, ಅವ್ರಿಗೆಲ್ಲ ಊಟಕ್ಕಿಡೋಕ್ಕೆ ಚಿತ್ರಾನ್ನ, ಸ್ವಲ್ಪ ತಮಟ, ಸ್ವಲ್ಪ ಕೋಸಂಬರಿ ಇಷ್ಟು ಮಾಡಿರ್ತೀವಿ. ಇವಾಗೆಲ್ಲ ಅಡುಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಿದ್ದೀನಿ. ತಮಟ ಕಟ್ಟೋದಕ್ಕೆ ಕಡಲೆ ಬೀಜ, ಕಡಲೆ ಅಂದರೆ ನಮ್ಮ ದೇವ್ರಿಗೆ ಆರತಿ ಸಹ ಮಾಡಬೇಕು ಇವತ್ತು. ನೆಕ್ಸ್ಟ್ ಇದಕ್ಕೆ ಚಿತ್ರಾನ್ನ, ಜಾಸ್ತಿ ಏನೂ ಮಾಡಲ್ಲ. ಚಿತ್ರಾನ್ನ, ತಮಟ, ಕಾಯಿ ಹಾಲು, ಒಂದು ಕೋಸಂಬರಿ, ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಈ ಚಿತ್ರಾನ್ನ ಗೊಜ್ಜು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ನೆಕ್ಸ್ಟು ಪೂಜೆದೆಲ್ಲ ಜೋಡಿಸ್ಕೋಬೇಕು. ನಾನು ಕಡಲೆ ಒಂದೂವರೆ ಈ ಬಟ್ಲಲ್ಲಿ 1.5 ಕಪ್ ತೊಗೊಂಡಿದ್ದೀನಿ. ಅಂದರೆ ಆರತಿ ಇದನ್ನು ಮಾಡಿ ಉಂಡೆ ಮಾಡಿ ಅದರಲ್ಲೇ ನಾವು ಇದನ್ನು ಮಾಡ್ತೀವಿ. ಅಂದರೆ ಆರತಿನೂ ಸಹ ಒಂದು 5 ಏಲಕ್ಕಿ ಎಲ್ಲ ಪೌಡ್ರ್ ಮಾಡ್ಕೊಂಬರ್ತೀನಿ. ಇವಾಗ ನಾನು ಕಡಲೆ ತಮಟ ಮಾಡೋದಕ್ಕೆ 1.5 ಕಪ್ಪಷ್ಟು ಕಡಲೆನ ಪುಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಎಳ್ಳು ತೊಗೊಂಡಿದ್ದೀನಿ. ನೋಡಿ, ಅಡುಗೆ ಎಲ್ಲ ಆಗಿದೆ. ಇಷ್ಟೇ ನಾವು ಮಾಡೋದು. ತಮಟ, ಇದು ಕಡಲೆ ತಮಟ, ಕೋಸಂಬರಿ, ನೆಕ್ಸ್ಟ್ ಚಿತ್ರಾನ್ನದ ಗೊಜ್ಜು, ಮತ್ತು ಇದು ದೇವಸ್ಥಾನಕ್ಕೆ ತೊಗೊಳೋಕ್ಕೆ ಆರತಿನೂ ಸಹ ಮಾಡಿಟ್ಟಿದ್ದೀನಿ. ಆಮೇಲೆ ತಂಬಿಟ್ಟಿಗೆ ಕಾಯಿ ಹಾಲು, ಕಾಯಿ ರುಬ್ಬಿಟ್ಟು ಮಾಡೋದಷ್ಟೇ ಕಾಯಿ ಹಾಲು ಅಂದರೆ. ನೆಕ್ಸ್ಟು ರೈಸು. ಇವಾಗ ಐನಾರು ಬರ್ತಾರೆ ಗುರುಗಳು, ಅವ್ರನ್ನ ಪೂಜೆ ಮಾಡಿ ನೆಕ್ಸ್ಟ್ ನಾವು ಪೂಜೆ ಮಾಡಿ ಊಟ ಮಾಡೋದು. ನೆಕ್ಸ್ಟು ಇದು ಗಿಣ್ಣ,
ಪ್ರಿಪೇರ್ ಮಾಡಿದ್ದೀನಿ ಅಡುಗೆ ಊಟಕ್ಕೆ. ನೆಕ್ಸ್ಟು ಪೂಜೆಗೆ ಐನವ್ರು ಬರ್ತಾರೆ. ಇವಾಗೆಲ್ಲ ಜೋಡಿಸ್ಕೊಂಡಿದ್ದೀನಿ. ಕರಡಿಗೆಗೆ ಹೊಸ ದಾರ, ಲಿಂಗು ಇಲ್ಲಿದೆ. ಆಮೇಲೆ ಅಭಿಷೇಕ ಮಾಡಬೇಕು. ಇದು ತ್ರಿಶೂಲ ಥರ ಇರುತ್ತೆ. ಇವತ್ತು ಇದರಲ್ಲೇ ಶ್ರೇಷ್ಠ ಬೆಳಗೋದಕ್ಕೆ ದೇವ್ರಿಗೆ. ಉತ್ತರಾಣಿ ಕಡ್ಡಿ ಅಂತ ಅಂತಾರೆ. ನೆಕ್ಸ್ಟು ಎಲೆ ಮೇಲೆ ಕಳಶ ಇಡ್ತೀವಿ, ಅಂದರೆ ಬಿಂಗೆ ಗಂಗೆ ಇಡ್ತೀವಿ. ಅದಕ್ಕೆ 3 ಥರದ ಧಾನ್ಯ ಹಾಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಫಲಾರಕ್ಕೆ ಹೆಸರುಬೇಳೆ, ಇದು ಡ್ರೈ ಫ್ರೂಟ್ಸು, ಕಲ್ಸಕ್ಕರೆ, ಸಪೋಟ, ಸೇಬು, ಬಾಳೆಹಣ್ಣು ಇಷ್ಟನ್ನೂ ಹಾಕಿ ಫಲಾರ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ನೈವೇದ್ಯಕ್ಕೆ ಹಣ್ಣು, ಕಾಯಿ, ತಮಟನೂ ಸಹ. ನೆಕ್ಸ್ಟು ಇದು ಹೊಸ ಗಟ್ಟಿ ತೊಗೊಂಬಂದಿರೋದು. ಪ್ರತಿ ವರ್ಷವೂ ಹೊಸ ಗಟ್ಟಿ ಚೇಂಜ್ ಮಾಡಬೇಕು, ಕ್ರಿಯೆ ಮಾಡಿ ಬಳಸ್ತೀವಿ. ನೆಕ್ಸ್ಟ್ ಇವತ್ತಿಂದ ಬೇರೆ ಗಟ್ಟಿ. ನೆಕ್ಸ್ಟು ಮೇಯ್ನು ಬಿಲ್ಪತ್ರ, ಇವೆಲ್ಲ ಅಭಿಷೇಕಕ್ಕೆ. ನೆಕ್ಸ್ಟು ಇದು ನಾವು ಈ ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ. ಈ 3 ಶ್ರೇಷ್ಠವಾದಂಥ ಹೂಗಳು ನೋಡಿ. ಜಲ್ಗಿರಿ ಹೂವು ಘಮ ಘಮ ಅನ್ನತ್ತೆ. ಇದು ಫಾರೆಸ್ಟ್ ಫೈರ್ ಅಂತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಗೊತ್ತಿಲ್ಲ ಸರಿಯಾಗಿ. ಇಷ್ಟು ಹೂವು ಇಟ್ಕೊಂಡಿದ್ದೀವಿ ಪೂಜೆಗೆ. ನೆಕ್ಸ್ಟು ಹೊಂಬಾಳೆ, ಆಮೇಲೆ ಬಾಳೆ ಎಲೆ ಇವಾಗ ಪೂಜೆಗೆ ಜೋಡಿಸ್ಕೋಬೇಕಲ್ಲಿ. ನೆಕ್ಸ್ಟು ಈ ತಾಮ್ರದ ಬಿಂದಿಗೆಯಲ್ಲಿ ಗಂಗೆ ಇದಕ್ಕೆ ಕಾಯಿನ್ನು ಎಲ್ಲ ಹಾಕಬೇಕು. ಮತ್ತು ಇದು ನಮ್ಮ ದೇವಸ್ಥಾನದಲ್ಲಿ ಕೊಡ್ತಾರೆ. ಇದು ಅಭಿಷೇಕದ ನೀರು. ಇದರಲ್ಲಿ ಎಲ್ಲ ಅಂಶವೂ ಇದೆ. ನಾವು ಜಸ್ಟ್ ಎಳ್ನೀರಿಗೆ ಸಹ ಬೆರೆಸ್ಕೊಳ್ಳೋದಷ್ಟೇ. ಇದು ಮೊಸರು, ಜೇನುತುಪ್ಪ ಎಲ್ಲ ಹಾಕಿರ್ತಾರೆ. ನಾವು ಆದರೂ ಒಂದು ಸ್ವಲ್ಪ ಜೇನುತುಪ್ಪವನ್ನು ಸೇರಿಸ್ಕೊತೀವಿ. ಎಳ್ನೀರು ಜೇನುತುಪ್ಪವನ್ನು ಸೇರಿಸ್ಕೊತೀವಿ. ತುಂಬೆ ಹೂವು ಹಿಂಗೂ ಪೂಜೆ ಮಾಡೋಕ್ಕೆ ಸ್ವಲ್ಪನೇ ಸಿಕ್ಕಿರೋದು ಈ ಸಲ. ನೆಕ್ಸ್ಟ್ ಈ ಗಂಗೆಗೆ ಕಾಯಿನ್ನು, ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಕಿ ಹಾಕಬೇಕು. ನೆಕ್ಸ್ಟು ಕಾಯಿನ ಹಾಕಬೇಕು. ಇವಾಗ ಇದಕ್ಕೆ ಅರಿಶಿನ, ಕುಂಕುಮ, ವಿಭೂತಿ ಎಲ್ಲ ಇಟ್ಟು ಈ ರೀತಿ ಹೊಸ ವಸ್ತ್ರ ತಗೊಂಡು ಈ ರೀತಿ ಕಟ್ತೀವಿ. ಸಿಂಪಲ್ಲಾಗಿ ನಾವು ಏನೇನು ಮಾಡ್ತೀವಿ ಅಂತ ತೋರಿಸ್ತಿದ್ದೀನಿ. ಈ ಥರ ಇದು ಗಂಗೆ, ಶಿವ ಇಬ್ಬರು ಇದು ಅಂತ ನಂಬ್ತಾರೆ. ನಮ್ಮ ಹಿರಿಯವರು ಈ ಥರನೇ ನಮ್ಮ ಸೈಡು ಮಾಡ್ಕೊಂಬಂದಿರೋದು. ಇದರೊಳಗಡೆ ಹೊಂಬಾಳೆ ಇಕ್ತೀವಿ ನೋಡಿ. ಈ ಥರ ದೇವ್ರ ಮನೆಗೆ ಸ್ಥಾಪಿಸ್ಬೇಕು ಇದನ್ನು ನೋಡಿ. ಹೊಸ ಹೊಂಬಾಳೆ ಬಂದಿರುತ್ತಲ್ಲ, ಈ ಹಬ್ಬಕ್ಕೆ ಫಸ್ಟ್ಗೆ ಪೂಜೆಗೆ ಇಡ್ತೀವಿ. ಇದನ್ನು ಬಿಂದಿಗೆಗೆ ಒಂದು ಸ್ವಲ್ಪ ಇಟ್ಬಿಟ್ಟು ಮನೆ ಬಾಗಿಲಿಗೆ ಇದನ್ನು ಸ್ವಲ್ಪ ಸಿಗಿಸ್ತೀವಿ. ಈ ಥರ ಮಣೆ ಹಾಕ್ಬಿಟ್ಟು ವಸ್ತ್ರ ಎಲ್ಲ ಇಟ್ಟಿರ್ತೀವಿ. ನೆಕ್ಸ್ಟ್ ಇದಕ್ಕೆ ಬಾಳೆ ಎಲೆ ಹಾಕ್ಬಿಟ್ಟು ಈ 3 ಥರದ ಧಾನ್ಯನ ಹಾಕ್ತೀವಿ ಇದಕ್ಕೆ. ನೆಕ್ಸ್ಟ್ ಇದ್ರ ಮೇಲೆ ಚಂಬಿಡ್ತೀವಿ, ಅಂದರೆ ಗಂಗೆನ ನೋಡಿ. ಈ ಥರ ಇಡಬೇಕು. ಇದ್ರೊಳಗಡೆ ಈ ಗಂಗೆ ಒಳಗಡೆ ಇದನ್ನೆಲ್ಲ ಹಾಕ್ಬೇಕು. ಕಾಯಿನ್ನು, ಅರಿಶಿನ, ಕುಂಕುಮ, 1-2 ಅಕ್ಕಿ. ನೆಕ್ಸ್ಟ್ ಇದಕ್ಕೆ ಹೊಂಬಾಳೆ ಸಿಗಿಸ್ಬೇಕು. ನೆಕ್ಸ್ಟು ಇದು ಹೊಂಬಾಳೆನ ಈ ಬಿಂದಿಗೆ ಒಳಗಡೆ ಇಡ್ತೀವಿ ಹೀಗೆ. ಇದು ಇವಾಗ ಪೂಜೆ ಮಾಡಿದ್ರೆ ನಾಳೆ ಬೆಳಗ್ಗೆನೇ ಇದನ್ನು ತೆಗಿಯೋದು. ನೆಕ್ಸ್ಟ್ ಇದಕ್ಕೆ ಅಮ್ನಚ್ಚೆ ಅಂತ ಬರುತ್ತೆ, ಅದನ್ನು ಸಹ ಇಡ್ತೀವಿ. ಇದನ್ನ ಅಮ್ನಚ್ಚೆ ಅಂತೀವಿ, ನಮ್ಮ ಹಳ್ಳಿ ಕಡೆ ಸಿಗತ್ತೆ. ಇದು ಅರಿಶಿನ, ಕುಂಕುಮ ಎಲ್ಲ ಕೊಟ್ಟಿರ್ತಾರೆ. ಇದು ಗಂಗಮ್ಮನಿಗೆ ಇದನ್ನ ಇಡ್ತಾರೆ ಹೀಗೆ ಪೂಜೆಗೆ. ಈ ಥರ ಇಡ್ತೀವಿ. ನೆಕ್ಸ್ಟ್ ಇದು ಅಂಗ್ನೂಲು ಅಂತಾರೆ. ಇದನ್ನು ಈ ಬಿಂದಿಗೆಗೆ ಹಿಂಗೆ ಕಟ್ಟಬೇಕು. ನನಗೆ ಗೊತ್ತಿರೋ ಅಷ್ಟು ನಾನು ಮಾಡೋ ಅಂಥದ್ದನ್ನ ತೋರಿಸ್ತಿದ್ದೀನಿ. ಇಷ್ಟೇ. ಇದನ್ನ ನೆಕ್ಸ್ಟ್ ಪೂಜೆ ಮಾಡಬೇಕು ಅಷ್ಟೆ.